ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಎಂದು ಜನಪದರು ಅಂದು ಹಾಡಿದರೂ ಇಂದಿಗೂ ನಮ್ಮ ಮನದಲ್ಲಿ ರಿಂಗಣಿಸುತ್ತಿದೆ. ಇದು ಬಸವಣ್ಣನವರು ಕಲಿಸಿದ ಕಾಯಕದ ಮಹತ್ವವನ್ನು ಸಾರುತ್ತದೆ. ಕಾಯಕ ಅಂದರೆ ಶರೀರಕ್ಕೆ ಸಂಬಂಧಿಸಿದ ಪರಿಶ್ರಮದ ಗಳಿಕೆ, ದುಡಿಮೆ, ಉದ್ಯೋಗ, ಕೆಲಸ ಎಂದು ಅರ್ಥ. ಆದರೆ ಶರಣರ ದೃಷ್ಟಿಯಲ್ಲಿ ಕಾಯಕಕ್ಕೆ ವಿಶಿಷ್ಟವಾದ ಅರ್ಥವಿದೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಶರಣರು ಆಚಾರಕ್ಕೆ, ವಿಚಾರಕ್ಕೆ, ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತು ಕೊಟ್ಟು ಹೇಳಿದ್ದಾರೆ. ಒಟ್ಟಿನಲ್ಲಿ ಅವರ ಜೀವನವೇ ಇಡೀ ಮನುಕುಲಕ್ಕೆ ದಾರಿದೀಪವಾಗಿದೆ, ಮಾರ್ಗದರ್ಶನವಾಗಿದೆ. ನಾವು ಮಾಡುವ ಕೆಲಸದಲ್ಲಿ ಸತ್ಯವೂ ಇರಬೇಕು, ಶುದ್ಧವೂ ಇರಬೇಕು. ಅಂಥ ಕೆಲಸವಷ್ಟೇ ಕಾಯಕ ಎಂದು ಸಾರಿದರು. ನಮ್ಮ ಮೇಲಾಧಿಕಾರಿಗಳಿಗೆ ಅಂಜಿ ಕೆಲಸ ಮಾಡುವುದಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ ಮಾಡಬೇಕು. ಮೈಗಳ್ಳತನ, ಸೋಂಬೇರಿತನ, ವ್ಯರ್ಥ ಕಾಲಹರಣ, ಮೋಸ, ವಂಚನೆ, ಹಿಂಸೆ ಮುಂತಾದ ಅನೈತಿಕತೆಯಿಂದ ಕೂಡಿದ್ದರೆ ಅದು ಕಾಯಕ ಆಗಲಾರದು. ಅದಕ್ಕಾಗಿ ಪ್ರತಿಯೊಬ್ಬರೂ ದುಡಿದು ಉಣ್ಣಬೇಕು. ಬೇಡಿಕೊಂಡು ತಿನ್ನುವುದು ಮಾನವ ಕುಲಕ್ಕೇ ಕಲಂಕ. ಸ್ವತಃ ದುಡಿದು ಉಂಡರೆ ಅದು ಬಿಸಿ ಅನ್ನ ಉಂಡಂತೆ. ನಾವು ದುಡಿಯಲಾರದೆ ಹಿರಿಯರು ಗಳಿಸಿ ಇಟ್ಟದ್ದನ್ನು ಕುಳಿತು ಉಂಡರೆ ತಂಗುಳ ಅನ್ನ ಉಂಡಂತೆ. ಮೋಸ ವಂಚನೆಯಿಂದ ಮುಗ್ಧ ಜನರಿಂದ ಹಣ ಸುಲಿಗೆ ಮಾಡಿ ತಿಂಬುವುದು ಹಳಸಿದ ಅನ್ನ ಉಂಡಂತೆ. ಶಿವಶರಣೆ ಸತ್ಯಕ್ಕ ಹೀಗೆ ಹೇಳುತ್ತಾರೆ: ಲಂಚ ವಂಚನೆಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ಕೈಮುಟ್ಟಿ ಎತ್ತಿದೆ ನಾದಡೆ, ಅಯ್ಯ ನಿಮ್ಮಾಣೆ. ನೀವಿಕ್ಕಿದ ಭಿಕ್ಷೆಯೊಳಗೆ ಇಪ್ಪೆನೆಯ ಶಂಭುಜಕ್ಕೇಶ್ವರ ದೇವಾ ನಿಮ್ಮಾಣೆ ಎಂದು ಹೇಳಬೇಕಾದರೆ ಬಸವಣ್ಣನವರು ಅವರಿಗೆ ಎಂಥ ಸಂಸ್ಕಾರ ಕೊಟ್ಟಿರಬೇಕು ಎಂದು ನಮ್ಮನ್ನು ಚಿಂತನೆಗೈಯಲು ಹಚ್ಚುತ್ತದೆ. ಶರಣರ ಜೀವನ ಪರಿಶುದ್ಧ ಜೀವನ, ಒಳ ಹೊರಗೊಂದಾದ ಜೀವನ, ನುಡಿದಂತೆ ನಡೆದ, ನಡೆದಂತೆ ನುಡಿದ ಜೀವನ. ಸತ್ಯ ಶುದ್ಧ ಕಾಯಕದಿಂದ ಬಂದುದರಲ್ಲಿ ದಾಸೋಹ ಮಾಡಬೇಕೆಂಬ ಭಾವ ಅವರಲ್ಲಿ ಬೇರೂರಿತ್ತು. ನಾವೊಬ್ಬರೇ ತಿನ್ನಬಾರದು, ಇಲ್ಲದವರಿಗೆ ಕೊಟ್ಟು ತಿನ್ನಬೇಕು. ಇಲ್ಲಿ ಶರಣರ ಜೀವ ಕಾರುಣ್ಯವನ್ನು ಕಾಣುತ್ತೇವೆ. ನಾನೊಬ್ಬನೇ ಸುಖವಾಗಿ ಬದುಕಿ ಬಾಳಿದರೆ ಸಾಲದು, ನಮ್ಮ ನೆರೆಹೊರೆಯವರು ಚೆನ್ನಾಗಿ ಇರುವಂತೆ, ನೆಮ್ಮದಿಯಿಂದ ಬದುಕಿ ಬಾಳುವಂತೆ ಆಸರೆಯಾಗಬೇಕೇ ವಿನಃ ಬೇಸರವಾಗಿರಬಾರದು. ಅಂತೆಯೇ ಈಶ್ವರ್ ಸಣಕಲ್ ಎಂಬ ಕವಿಗಳು ಜಗವೆಲ್ಲ ನಗುತ್ತಿರಲಿ, ಜಗದಳಲ ನನುಗಿರಲಿ, ನಾನತ್ತು ಜಗ ನಗಲು ಜಗವೆನ್ನ ನೆತ್ತಿಕೊಳ್ಳದೆ ಎಂದು ಹಾಡಿ ಅದರಂತೆ ಬಾಳಿ ಬದುಕಿದವರನ್ನು ನಮ್ಮ ಮಧ್ಯದಲ್ಲೇ ಕಂಡಿದ್ದೇವೆ. ಧರ್ಮ ಅಂದರೆ ಗೊಡ್ಡು ಸಂಪ್ರದಾಯವಲ್ಲ. ಉಣ್ಣಲಾರದ ನಿರ್ಜೀವ ಕಲ್ಲಿನ ಲಿಂಗಕ್ಕೆ ನೈವೇದ್ಯ ತೋರಿಸಿ ತಾನು ಉಂಬುವುದಲ್ಲ. ಹಸಿದು ಬಂದ ಬಡವರಿಗೆ, ರೋಗಿಗಳಿಗೆ, ಅಂಗವಿಕಲರಿಗೆ, ನಿರ್ಗತಿಕರಿಗೆ ಅನ್ನವಿಕ್ಕುವುದೇ ನಿಜವಾದ ಧರ್ಮ. ಆದ್ದರಿಂದ ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದು ಸಾರಿದರು. ಕಾಯಕದಲ್ಲಿ ನಿರತನಾದಡೆ ಗುರು ಲಿಂಗ ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕೈಲಾಸದಲ್ಲಿ ಶಿವನಿಲ್ಲ, ಕಾಯಕದಲ್ಲಿ ಶಿವನಿದ್ದಾನೆ ಎಂದು ಶರಣರು ನಂಬಿದವರು. ಒಂದು ದಿನ ಹೆಚ್ಚಿಗೆ ಅಕ್ಕಿ ತಂದ ಮಾರಯ್ಯನನ್ನು ನೋಡಿ, ಈ ಸಕ್ಕಿ ಆಶೆ ನಿಮಗೇಕೆ ಮಾರಯ್ಯ, ಈಶ್ವರನೊಪ್ಪ ಎಂದು ಗಂಡನಿಗೆ ಬುದ್ಧಿ ಹೇಳಿದ್ದಾಳೆ ಆ ಸಾಧ್ವಿ ಶಿರೋಮಣಿ. ಇಂಥ ಕಾಯಕ ನಿಷ್ಠೆ ಅಳವಡಿಸಿಕೊಂಡಾಗ ಆತ್ಮಕಲ್ಯಾಣದೊಂದಿಗೆ ಜಗತ್ ಕಲ್ಯಾಣವಾಗುವುದರಲ್ಲಿ ಸಂದೇಹವಿಲ್ಲ.